ಭಾರತದ ಆರ್ಥಿಕತೆ ಕರೆಂಟ್ ಅಷ್ಟು ಸರಿ ಇಲ್ಲ ಅಂತ ನಾವು ಅನ್ಬೋದ. ಹಲವಾರು ಸಂಕಷ್ಟಗಳ ಭಾರತದ ಆರ್ಥಿಕತೆ ಮ್ಯಾಗ ಈಗ ಸದ್ಯ ಬರತಾವ. ಅದ್ರಾಗನು ಮೇನ್ ಭಾಳ ಜನರು ಅವ್ರ ಜಾಬ್ ಅನ್ನ ಕಳ್ಕೊಳತಾರ, ಸ್ಯಾಲ್ರಿ ಹೈಕ್ರೆ ಸಿಗವಾತರಿ, ಮತ್ತ ಇಂಧನಗಳ ಬೆಲೆ ಅಥವಾ ವಸ್ತುಗಳ ಬೆಲೆನೂ ಸಹ ಬಹಳ ಏರತಾವ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವ ಸದ್ಯ ಭಾರತದ ಆರ್ಥಿಕತೆ ಮ್ಯಾಗ ಏನ್ ಸಂಕಷ್ಟ ಐತಿ, ಆ ಸಂಕಷ್ಟದಿಂದ ಯಾವ ತರ ಸಾಮಾನ್ಯ ಜನರ ಮ್ಯಾಗ ಅಥವಾ ಭಾರತದ ಮಾರುಕಟ್ಟೆ ಮ್ಯಾಗ ನೆಗೆಟಿವ್ ಪರಿಣಾಮ ಬೀಳತೈತಂತ ಅದ್ರ ಬಗ್ಗೆ ಡಿಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಮತ್ತ ಆ ಸಂಕಷ್ಟಗಳ ಈಗ ಸದ್ಯ ಬರಾತವ್ರಿ. ಫುಲ್ ಬಂತಂದ್ರ ನಾವೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಏನ್ ಕ್ರಮಗಳನ್ನ ತಗೋಬೇಕ, ಅದ್ರದ್ದು ಕೆಟ್ಟ ಪ್ರಭಾವ ನಮ್ಮ ಮ್ಯಾಗ ಕಡಿಮೆ ಬೀಳಾಕ ಏನ್ ನಾವು ಕ್ರಮಗಳನ್ನ ತಗೋಬೇಕಂತ ಅದ್ರ ಬಗ್ಗೆನೂ ನಾವು ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗೆ ಲೈಕ್ ಮಾಡಿದ್ರ ಲೈಕ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಭಾರತದ ನಾವು GDP ನೋಡ್ರ ವರ್ಲ್ಡ್ ದ 4ನೇ ದೊಡ್ಡ ಆರ್ಥಿಕತೆ ಇತ್ತ. ಅಲ್ಲಿಂದನೂ ನಾವು ಕುಸಿತೀಗ 6ನೇ ಮ್ಯಾಗ ಬಂದೇವಿ. ಭಾರತದ ರುಪೀಸ್ನು ಸಹ ಡಾಲರ್ ವಿರುದ್ಧ $1 = 96 ರೂಪಾಯಿದ ಮ್ಯಾಗ ಟ್ರೇಡ್ ಆಗತೈತಿ. ರುಪೀಸ್ನು ಸಹ ಡಾಲರ್ ವಿರುದ್ಧ ಬಹಳ ವೀಕ್ ಆಗತೈತಿ. ಅದ್ರಾಗನು ಇವು ಸುದ್ದಿಗಳನ್ನು ನೀವು ನೋಡ್ಬೋದ. TCS ಅಂತ ಕಂಪ್ನಿದಾಗನು 23,000 ಜಾಬ್ ಅನ್ನ ತೆಗದಾರ ಅಥವಾ ಕಟ್ ಮಾಡಿದಾರಂತ ನಾವು ಅನ್ಬೋದ ಫೈನಾನ್ಷಿಯಲ್ ಇಯರ್ 26 ದಾಗ. ಅದೇ ತರ TCS ನಾಗ ಮತ್ತೊಂದನ್ನು ಏನ್ ರಿಪೋರ್ಟ್ ಬರತೈತಿ ಅಂತಂದ್ರ 300 ಸೀನಿಯರ್ಸ್ ಗಳಿಗನು ತೆಗದಾರಂತ. ಸೀನಿಯರ್ಸ್ ಅಂದ್ರ ಅವ್ರ ಬಹಳ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಅಂತ ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ಸ್ ಗಳನ್ನಾನು TCS ದವ್ರ ತೆಗದಾರ. ಅದೇ ತರ ನಾವು ಇದೇನ್ ಲೇ ಆಫ್ ಟ್ರ್ಯಾಕರ್ ಅಂತ ಐತಿ, ಅದ್ರಾಗನು ನಾವು ಹೋಗಿ ನೋಡ್ರಿ ನಮಗೇನ್ ಗೊತ್ತಾಗ್ತೈತಿ ಅಂತಂದ್ರ ಏನ್ ಫೋಕ್ಸ್ ವ್ಯಾಗನ್ ಐತಿ ಅವ್ರು 50,000 ಜನರಿಗೆ ತೆಗದಾರಿ 2026ನಾಗ. ಅದೇ ತರ ನೀವು ಅಮೆಝಾನ್ ನೋಡ್ಬೋದ, ಡೆಲ್ ನೋಡ್ಬೋದ, ಬೇರೆ ಬೇರೆ ಕಂಪ್ನಿಗಳು ಇದಾವ. ಈ ತರ ಜಾಬ್ ಗಳನ್ನು ಬಹಳ ಹೋಗತ್ತಾವ. ಅದ್ರಾಗನು ಈಗ ಭಾರತಗ ಎಲ್ಲಾಕ್ಕಿಂತ ದೊಡ್ಡ ಚಾಲೆಂಜ್ ಏನ್ ಬಂದೈತಂತಂದ್ರ ಇಂಧನಗಳ ಬೆಲೆ ಅಥವಾ ಕ್ರೂಡ್ ಆಯಿಲ್ ಪ್ರೈಸ್ ಅಂತ ನಾವು ಅನ್ಬೋದ. ಏನ್ ಕ್ರೂಡ್ ಆಯಿಲ್ ಇರಾನ್ ಮತ್ತು US ದ ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ $60-70 ಪ್ರತಿ ಬ್ಯಾರಲ್ ಟ್ರೇಡ್ ಆಗ್ತಿತ್ತ. ಅದೀಗ ಒಮ್ಮೆ $100 ಮ್ಯಾಗ ಹೋಗೈತಿ. ಅದ ಕಾರಣ ಇದರಿಂದ ಪೆಟ್ರೋಲ್, ಡೀಸೆಲ್ ಮತ್ತು LPGಗಳ ಬೆಲೆ ಅಥವಾ ಇಂಧನಗಳ ಪ್ರೈಸ್ ಏರಿಕೆ ಆಗೈತಂತ ನಾವು ಅನ್ಬೋದ. ಒಂದ್ಸಲ ಏನ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿತಂತಂದ್ರ ಸಹಜವಾಗಿ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗ್ತೈತಿ. ಯಾಕಂತಂದ್ರೆ ಎಲ್ಲಾ ವಸ್ತುಗಳು ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿ ವಾಹನ ಬೇಕ. ಅದ ಕಾರಣ ಆ ವಾಹನ ರನ್ ಆಗ್ಬೇಕಂತಂದ್ರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬೇಕ. ಸಹಜವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿತಂತಂದ್ರ ಅದ ಕಾಸ್ಟ್, ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಹೆಚ್ಚು ಬರ್ತೈತಿ. ಅದ ಕಾರಣ ಸಹಜವಾಗಿ ಎಲ್ಲಾ ವಸ್ತುಗಳ ಬೆಲೆ, ಯಾವ್ದು ಪರ್ಟಿಕ್ಯುಲರ್ ವಸ್ತು ಇಲ್ರಿ, ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗ್ಬಿಡ್ತೈತಿ. ನೋಡ್ಬೋದು ನೀವು ಈ ಚಾರ್ಟ್ನಾಗ. ಒಂದ್ಸಲ ಏನ್ರಿ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾತಂತಂದ್ರ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ. ಇನ್ಫ್ಲೇಷನ್ ಹೆಚ್ಚಾಗೋದ್ರಿಂದ ಸಹಜವಾಗಿ ಸರ್ಕಾರ ಬಡ್ಡಿ ದರ ಅಥವಾ ಇಂಟ್ರೆಸ್ಟ್ ರೇಟ್ ಅನ್ನ ಏರಿಸ್ತೈತಿ. ಅದ ಕಾರಣ ಇಂಟ್ರೆಸ್ಟ್ ರೇಟ್ ಏರಿತಂತಂದ್ರ ಎಲ್ಲಾ ಜನರ ಸ್ಟಾಕ್ ಮಾರ್ಕೆಟ್ದಾಗ ಹೂಡಿಕೆ ಮಾಡಂಗಿಲ್ಲ. ಅವಾಗ ಎಲ್ಲಾ ಜನರ FD ಮಾಡ್ತಾರೆ. ಯಾಕಂದ್ರೆ FD ದಾಗನಲ್ಲಿ ಹೆಚ್ಚು ರಿಟರ್ನ್ ಸಿಗ್ತಿರ್ತೈತಿ ರಿಸ್ಕ್ ಫ್ರೀ ಆಗಿ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಅನ್ನು ಕುಸಿತೈತಿ. ಮತ್ತ ಏನ್ರೆ ಬಡ್ಡಿ ದರ ಏರಿತಂತಂದ್ರ ಕಂಪ್ನಿಗಳದ ಲಾಭನು ಕಡಿಮೆ ಆಗ್ತೈತಿ. ಯಾಕಂತಂದ್ರೆ ಜನರ ಬಡ್ಡಿ ದರ ಹೆಚ್ಚಾಗೈತೆ ಅನ್ನೋ ಕಾರಣದಿಂದ ಸಾಲವನ್ನ ತಗೊಂಡ ವಾಹನಗಳನ್ನ ಬಾಯ್ ಮಾಡಂಗಿಲ್ಲ, ಮನೆಯನ್ನ ಕಟ್ಸಂಗಿಲ್ಲ. ಅದ ಕಾರಣ ಕಂಪ್ನಿಗಳದ ಪ್ರಾಫಿಟ್ ಇರ್ತೈತಿ, ಲಾಭಾಂಶ ಇರ್ತೈತಿ, ಅದು ಕಡಿಮೆ ಆಗ್ತೈತಿ. ಮತ್ತು ಕಂಪ್ನಿಗಳನ್ನು ಏನು ಕಡಿಮೆ ಬಡ್ಡಿ ಸಿಗ್ತೈತಂತ ಕಂಪ್ನಿಗಳನ್ನ ಬೆಳೆಸ್ತಿರ್ತಾರ. ಆ ಕೆಪೆಕ್ಸ್ ಅನ್ನು ಬಡ್ಡಿ ದರ ಏರಿದ್ರಿಂದ ಆಗಂಗಿಲ್ಲ. ಅದ ಕಾರಣ 2 ಥರದ್ದು ಪೆಟ್ ಏನ್ರೆ ಬಡ್ಡಿ ದರ ಏರಿತಂತಂದ್ರೆ ಕಂಪ್ನಿಗಳ್ಗ ಬೀಳ್ತೈತಿ. ಕಂಪ್ನಿಗಳದ ಲಾಭಾಂಶ ಅಥವಾ ಕೆಪೆಕ್ಸ್ ಅನ್ನು ನಿಂತಿತ್ತಂತಂದ್ರ ಏನು ಉದ್ಯೋಗಗಳಿದಾವ ಅದನ್ನ ಕಂಪ್ನಿಗಳ ಕಡಿಮೆ ಮಾಡ್ತಾರ ಅಥವಾ ಕಂಪ್ನಿಗಳ ಹೆಚ್ಚು ಜನರಿಗೆ ಕೆಲಸದಿಂದ ತೆಗಿತಾರಂತ ನಾವು ಅನ್ಬೋದ. ಒಂದ್ಸಲ ಏನ್ರಿ ಕಂಪ್ನಿಗಳ ಕೆಲಸದಿಂದ ಜನರಿಗೆ ತೆಗೆದ್ರಂತಂದ್ರ ಪಾಪ ಜನ ಏನು EMI ಅನ್ನ ತಗೊಂಡಿರ್ತಾರ, ಮನಿ ಕಟ್ಟಿರ್ತಾರ, EMI ಅನ್ನ ತಗೊಂಡ ವಾಹನಗಳನ್ನ ತಗೊಂಡಿರ್ತಾರ, ಅದನ್ನ ಕಟ್ಟಾಕ ಪಾಪ ಹಣ ಇರಂಗಿಲ್ಲ. ಅದ ಕಾರಣ EMI ಡಿಫಾಲ್ಟ್ ಆಗ್ತಾವ. EMI ಏನ್ರಿ ಡಿಫಾಲ್ಟ್ ಆತಂತಂದ್ರ ಮತ್ತ ಕಡಿಮೆ ಬಳಕೆ ಆಗ್ತೈತಿ ಅಥವಾ ಸ್ಪೆಂಡಿಂಗ್ ಕಡಿಮೆ ಆಗ್ತೈತಿ. ಯಾಕಂದ್ರೆ ಜನರ ಕಡೆ ಹಣನೇ ಇರಂಗಿಲ್ಲ, ಇದ್ದಿದ್ದು EMI ಕಟ್ಟಂಗಿಲ್ಲ. ಅದ ಕಾರಣ ಮತ್ ಜನರ ಹಣವನ್ನ ಹೆಚ್ಚು ಸ್ಪೆಂಡ್ ಮಾಡಂಗಿಲ್ಲ. ಅದರಿಂದ ಕನ್ಸಂಪ್ಷನ್ ಅನ್ನು ಕಡಿಮೆ ಆಗ್ತೈತಿ. ಈ ತರ ಒಂದು ಸೈಕಲ್ನಾಗ ಈಗ ಸದ್ಯ ನಮ್ದು ಆರ್ಥಿಕತೆ ಸಿಕ್ಕೊಂದೈತಂತ ನಾವು ಅನ್ಬೋದ. ಅದ ಕಾರಣ ಈ ಸೈಕಲ್ದಿಂದ ಹೊರಗೆ ಬರ್ಬೇಕಂತಂದ್ರ ಪ್ರಮುಖವಾಗಿ ಮೇನ್ ಏನಾಗಬೇಕ್ರಿ, ಇಂಧನಗಳ ಬೆಲೆ ಕಡಿಮೆ ಆಗ್ಬೇಕ. ಒಂದ್ಸಲ ಏನ್ರಿ ಇಂಧನಗಳ ಬೆಲೆ $80 to $70 ಕೆಳಗೆ ಬಂತಂದ್ರ ಖಂಡಿತವಾಗಿ ಇದೇನು ಚಕ್ರ ತಿರ್ಗಾತೈತಿ,
ಅದ ನಿಲ್ತೈತಿ ಅಥವಾ ಉಲ್ಟಾ ದಿಕ್ಕಿಗೆ ಮತ್ತೆ ಚಕ್ರ ತಿರುಗ್ತೈತಿ ಮತ್ತು ಪಾಸಿಟಿವ್ ಆಗ್ತೈತಿ ಅಂತ ನಾವು ಅನ್ಬೋದ. ಅದು ಆಗ್ಬೋದ, ಆಗಂಗಿಲ್ಲ ಅಂತಿಲ್ಲ. ಯಾಕಂತಂದ್ರೆ ನಮ್ಮ ಕಡೆ ಏನು ಇಂಧನ ಐತಿ, ಏನು ಕ್ರೂಡ್ ಆಯಿಲ್ ಐತಿ, ಅದ ಮುಗ್ದಿಲ್ರಿ, ಕಚ್ಚಾ ತೈಲ ಮುಗ್ದಿಲ್ಲ, ಭೂಮಿದಾಗಿನ ಮುಗ್ದಿಲ್ಲ. ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಐತೆ ಅನ್ನೋ ಕಾರಣದಿಂದ ಕಚ್ಚಾ ತೈಲ ಬರವಾತ. ಒಂದ್ಸಲ ಯಾವಾಗ್ರಿ ಹಾರ್ಮೋಸ್ ಜಲಸಂಧಿ ಓಪನ್ ಆಗಿ ಆಗ್ತೈತಿ. ಆ ಥರ ಏನ್ರಿ ಓಪನ್ ಆತಂತಂದ್ರೆ ಏನೈತಿ ಸಪ್ಲೈ ಐತಿ, ಮೊದಲು ಎಷ್ಟು ಸಪ್ಲೈ ಬರ್ತಿದ್ದು, ಎಕ್ಸಾಂಪಲ್ ಮೊದಲು 10 ಶಿಪ್ ಭಾರತಕ್ಕೆ ಬರ್ತಿದ್ದು ಅಂತಂದ್ರೆ ಅವು ಒಮ್ಮೆ 100 ಶಿಪ್ ಭಾರತಕ್ಕೆ ಬರಕ್ಕೆ ಸ್ಟಾರ್ಟ್ ಆಗ್ತಾವ, ಡಬಲ್ ಸಪ್ಲೈ ಆಗ್ತಾವ. ಅದ ಕಾರಣ ಸಪ್ಲೈ ಹೆಚ್ಚಾದ್ರೆ ಸಹಜವಾಗಿ ಇದೇನು ಕ್ರೂಡ್ ಆಯಿಲ್ $100 ಪ್ಲಸ್ ಟ್ರೇಡ್ ಆಗತೈತಿ, ಅದು ಮತ್ತೆ ತಿಳಿದ $70-80 ಬರ್ಬೋದು. ಬಟ್ ಅದು ಯಾವಾಗ ಬರ್ತೈತಿ, ಏನು ಬರ್ತೈತಿ ಅಂತ ಪ್ರಿಡಿಕ್ಟ್ ಮಾಡೋದು ಭಾಳ ಕಠಿಣ. ಇದು ನಿಮಗೆ ಗುರ್ತಾಗಿರ್ಬೋದು ಈಗ ಸದ್ಯ ಪರಿಸ್ಥಿತಿ. ಅದ ಕಾರಣ ಈಗ ಸದ್ಯ ಆರ್ಥಿಕತೆ ಅಥವಾ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಈ ಥರ ಆಗೈತಂತ ನಾವು ಅನ್ಬೋದಾ. ಅದ್ರಾಗೂ ಮೇನ್ ದೊಡ್ಡ ದೊಡ್ಡ ಜನರನ್ನು ಭಾಳ ದೊಡ್ಡ ಹೇಳಿಕೆಯನ್ನು ಕೊಡತ್ತಾರ. ಅದ್ರಾಗ ಮೇನ್ ನಾವು ಹೈಲೈಟ್ ಮಾಡ್ರ ಸಿಂಗಾಪುರದ PM ಗ್ಲೋಬಲ್ ಕ್ರೈಸಿಸ್ ಬರಬಹುದಂತ ಹೇಳಿಕೆಯನ್ನ ಕೊಟ್ಟಾರ ಇರಾನ್ ಮತ್ತು US ಯುದ್ಧದಿಂದ. ಅದ ಕಾರಣ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಮತ್ತ ಭಾರತದಾಗನು ಏನ್ ಲೀಡಿಂಗ್ ಬ್ಯಾಂಕರ್ ಇದಾರ ಉದಯ್ ಕೋಟಕ್ ಅವ್ರೂ ಸಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರ. ಏನು US-ನಾಗ 10 ವರ್ಷದ ಟ್ರೆಜರಿ ಬಾಂಡ್ ಈಲ್ಡ್ ಐತಿ, ಅದ ಮೊದಲ ಜನವರಿನಾಗ ನೀವು ನೋಡ್ಬೋದ ಎಷ್ಟಿತ್ತಂತಂದ್ರೆ 4.16% ಇತ್ರಿ. ಅದೀಗ ಏರಿ ಇರಾನ್ ಮತ್ತು US ಯುದ್ಧದಿಂದ ಅಥವಾ ಹಲವಾರು ಕಾರಣಗಳಿಂದ ಏರಿ ಈಗ ಸದ್ಯ ನೋಡ್ಬೋದು ನೀವು ಮಾರ್ಚ್ದಾಗ ಮಿಡ್ ಮಾರ್ಚದ ಪ್ರಕಾರ ನಾವು ನೋಡ್ರ 4.60% ಆಗೈತಿ. ಒಮ್ಮೆ 10 ವರ್ಷದ ಬಾಂಡ್ ಈಲ್ಡ್ US ಏರಿದವ. ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಯಾಕೆ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನೀಗ. ನೋಡ್ರಿ US-ನಾಗ ಏನ್ರೆ ಬಡ್ಡಿ ದರ ಏರಿತಂತಂದ್ರ, ನೋಡ್ರಿ US-ನಾಗ ಏನ್ರೆ ಬಾಂಡ್ ಈಲ್ಡ್ ಏರಿತಂತಂದ್ರ ಎಲ್ಲಾ ಇನ್ವೆಸ್ಟರ್ ಸ್ಟಾಕ್ ಮಾರ್ಕೆಟ್ದಾಗದ್ದು ಹೂಡಿಕೆ ಮಾಡಂಗಿಲ್ಲ ಅಥವಾ ರಿಸ್ಕಿ ಅಸೆಟ್ನಾಗ ಹೂಡಿಕೆ ಮಾಡಂಗಿಲ್ಲ. ಎಲ್ಲಾರು ಏನ್ ಮಾಡ್ತಾರಂತಂದ್ರ ಬಾಂಡ್ನಾಗನ ಹೆಚ್ಚು ಇಂಟ್ರೆಸ್ಟ್ ರೇಟ್ ಸಿಗತೈತೆ ಅನ್ನೋ ಕಾರಣದಿಂದ ಬಾಂಡ್ನಾಗನ ಎಲ್ಲಾ ಇನ್ವೆಸ್ಟರ್ಸ್ ಹೆಚ್ಚು ಹೂಡಿಕೆ ಮಾಡ್ತಾರ. ಅದರಿಂದ ಸ್ಟಾಕ್ ಮಾರ್ಕೆಟ್ ಕುಸಿತಾವ. ಮತ್ತೊಂದು ಏನಂತಂದ್ರ ಈ ತರ ಇನ್ನೂ ಸ್ವಲ್ಪ ನಾವು ಡೀಪ್ದಾಗ ಅಧ್ಯಯನ ಮಾಡ್ರೆ ನಮಗೇನ್ ಗೊತ್ತಾಗ್ತೈತೆ ಅಂತಂದ್ರ US ಕಡೆ ಸಾಲ ನೋಡ್ಬೋದು ನೀವು. ಈಗ ಸದ್ಯ ಎಷ್ಟಾಗೈತೆ ಅಂತಂದ್ರ $40 ಟ್ರಿಲಿಯನ್ ಮ್ಯಾಗ ಹೋಗೈತ್ರಿ ಸಾಲ US ಮ್ಯಾಗ ಸಾಲ ಹೆಚ್ಚಾಗಿದ್ದ ಕಾರಣ ಜನರೀಗ US ಹಣ ಕೊಡ್ಬೇಕಂತಂದ್ರ ಬಾಂಡ್ ಮುಖಾಂತರ ಹಣ ಕೊಡ್ಬೇಕಂತಂದ್ರ ಏನ್ ಮೊದಲ ಕಡಿಮೆ ಬಡ್ಡಿಲೆ ಕೊಡಾತೀರ, ಅದೀಗ ಹೆಚ್ಚು ಬಡ್ಡಿಲೆ ಕೊಡಾತಾರ. ಯಾಕಂದ್ರ ಸಾಲ ಭಾಳ ಹೆಚ್ಚಾಗೈತೆ ಅನ್ನೋ ಕಾರಣದಿಂದ. ಅದ ಕಾರಣ ಇದು ಒಂದು US ದೃಷ್ಟಿದಿಂದ ತೆಲಿ ನೋಣ ಅಂತ ನಾವು ಅನ್ಬೋದ. US ಈ ತರ ಎಲ್ಲ ಆಗೋದ್ರಿಂದ ಭಾರತಕ್ಕೆ ಏನ್ ಸಂಬಂಧ ಅಂತ ನೀವು ಅಂತಿರ್ಬೋದ. ಅದ ಕಾರಣ ಅದ್ರ ಬಗ್ಗೆನು ಏನ್ ಅಂದಿದಾರಂತಂದ್ರ ಏನ್ ಇವ್ರು ಉದಯ್ ಕೋಟಕ್ ಅವ್ರು ಇದಾರ, ಅವ್ರು ಏನ್ ಅಂದಾರಂತಂದ್ರ US ಏನ್ರೆ ಶೀಂದ್ ಬಂತಂದ್ರ ಹೆಚ್ಚಿ ಅಂತೇವಲ್ಲಾರಿ, ಆ ಶೀಂದ್ ಬಂತಂದ್ರ ಅದ ಎಲ್ಲಾರ್ಗು ಮುಡ್ತೈತಿ, ಎಲ್ಲಾರ್ಗು ಹತ್ತತೈತಿ ಅಂದಾರ. ನಾವ್ ಇದನ್ನ ತಿಳ್ಕೊಬೇಕಂತಂದ್ರ ಸರಳ ರೂಪದಾಗ ತಿಳ್ಕೊಬೇಕಂತಂದ್ರ ಇಲ್ಲಿ ನೋಡ್ಬೋದು ನೀವು. ಅಮೇರಿಕಾ ಸೀನಿದರೆ ಇಡೀ ಜಗತ್ತಿಗೆ ಶೀತ ಹಿಡಿಯುತ್ತೆ ಅಂತಾನು ಹೇಳಿಕೆ ಕೊಟ್ಟಿದಾರ. ಯಾಕಂತಂದ್ರ US ಎಲ್ಲಕ್ಕಿಂತ ದೊಡ್ಡ ಆರ್ಥಿಕ ಶಕ್ತಿ ಅಂತ ನಾವು ಅನ್ಬೋದ. ಏನ್ ಟಾಪ್ 1 ಮ್ಯಾಗ US ಐತಿ, ಅದನ್ನ ಮತ್ತೆ ಚೀನಾ ಕಂಪೇರ್ ಮಾಡ್ರೂ ಭಾಳ ಅಂತರ ಐತಿ. ಅದ ಕಾರಣ ಈ ತರ US ಆರ್ಥಿಕತೆನೂ ಭಾಳ ಡೇಂಜರ್ನಾಗ ಐತೆ ಅಂತ ನಾವು ಅನ್ಬೋದ. ಮತ್ತು ಇವರ ಪೆಟ್ರೋಲ್ ಡೀಸೆಲ್ ಬಗ್ಗೆನೂ ಭಾಳ ದೊಡ್ಡ ಹೇಳಿಕೆ ಕೊಟ್ಟಾರ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಫ್ಯೂಚರ್ನಾಗ ಏರ್ಬೋದ ಇದೇ ತರ ಕಂಟಿನ್ಯೂ ಇದ್ರ ಅಂತ. ಅದ ಕಾರಣ ಅದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅದ ಕಾರಣ ಓವರ್ ಆಲ್ ಈಗ ಸದ್ಯ ನೋಡ್ರ ಸಮಸ್ಯೆಗಳು ಭಾರತದ ಮಾರುಕಟ್ಟೆಗೆ ಭಾಳ ಇದಾವ. ಅದ ಕಾರಣ ಈಗ ಸದ್ಯ ಸಮಸ್ಯೆಗಳು ಬರತ್ತವ. ಈಗ ಸದ್ಯ ಆರ್ಥಿಕತೆ ಸ್ವಲ್ಪ ಸ್ಲೋ ಆಗೈತ್ರಿ, ಬಟ್ ಫುಲ್ ಇನ್ನ ಭಾಳ ಕೆಟ್ಟ ಪರಿಸ್ಥಿತಿನಾಗೇನು ಹೋಗಿಲ್ಲ. ಬಟ್ ಈಗಿಂದನ ನಾವು ಕೆಟ್ಟ ಪರಿಸ್ಥಿತಿ ಬರಬಹುದಂತ ತಿಳ್ಕೊಂಡ ನಾವು ರೆಡಿ ಆಗ್ಬೇಕ. ಯಾಕಂತಂದ್ರ ದೇಶನಾಗ ಅಥವಾ ಜಗತ್ನಾಗ ಯಾರು ನಿಮಗೆ ಹೆಲ್ಪ್ ಮಾಡಕ್ ಬರಂಗಿಲ್ರಿ. ನೀವೇನಿದ್ದೀರಿ ನೀವ ಇದ್ದೀರಿ. ಅದ ಕಾರಣ ನಾವನ್ನ ಸೇಫ್ ಆಗ್ಬೇಕ. ತಪ್ಪೇನೋ ಕೆಟ್ಟ ಆದ್ರೂ ನಾವು ಸರ್ವೈವ್ ಮಾಡೋ ಹಂಗ ನಾವು ರೆಡಿ ಆಗ್ಬೇಕ. ಈಗ ಅದ ರೆಡಿ ಆಗೋದು ಹೆಂಗಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಾವು. ನೋಡ್ರಿ, ಒಂದೇದು ಏನಂತಂದ್ರೆ ಎಮರ್ಜೆನ್ಸಿ ಫಂಡ್ ಇರ್ಬೇಕು ನಿಮ್ಮ ಕಡೆ. ತಪ್ಪಿ ನಿಮ್ಮ ಜಾಬ್ ಹೋತ ಅಥವಾ ಏನು ಬೇಕಾದಾಗ್ಬೋದ, ಅವಾಗ ನೀವು ಸರ್ವೈವ್ 6 ತಿಂಗಳೇ ನಿಮ್ಮ ಫ್ಯಾಮಿಲಿ ನೀವು ಸರ್ವೈವ್ ಆಗ್ಬೇಕಂತಂದ್ರೆ ನಿಮ್ಮ ಕಡೆ ಅಷ್ಟೇ ಕ್ಯಾಶ್ ಇರ್ಬೇಕಾ. ಅದ ಕಾರಣ ಎಮರ್ಜೆನ್ಸಿ ಫಂಡ್ ಇಡ್ಕೋರಿ. ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಇತ್ತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋರಿ. ಯಾಕಂತಂದ್ರೆ ಹೆಲ್ತ್ದು ಏನು ಬೇಕಾದಾಗ್ಬೋದ, ಏನು ಹೇಳಕ್ ಬರಂಗಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನೀವು ಸೆಕ್ಯೂರ್ ಇರ್ತೀರಿ, ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಇರ್ತೀರಿ. ನಿಮ್ಮದಷ್ಟೇ ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಡ್ರಿ, ನಿಮ್ಮ ಫುಲ್ ಫ್ಯಾಮಿಲಿದ ಹೆಲ್ತ್ ಇನ್ಶೂರೆನ್ಸ್ ಮಾಡ್ರಿ. ಯಾವಾಗೂ ದುಡ್ದಿದ್ದ ಹಣ ಮಿಡಲ್ ಕ್ಲಾಸ್ ಮತ್ತು ಬಡವ್ರ ಜನ ಒಮ್ಮೆ ಎಲ್ಲ ಗಳಿಸಿ ಆರೋಗ್ಯ ಏನ್ರಿ ಸಮಸ್ಯೆ ಬಂತಂದ್ರೆ ಅಲ್ಲೇ ಎಲ್ಲ ಹಣ ಹೋಗ್ಬಿಡ್ತಾವ. ಅದ ಕಾರಣ ನಿಮ್ದು ಸೇವಿಂಗ್ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಭಾಳ ಕೆಟ್ಟ ಪರಿಣಾಮ ಬೀಳಬಾರ್ದು ಅಂತಂದ್ರೆ ಸ್ವಲ್ಪ ಹೋವತ್ ಪ್ರೀಮಿಯಮ್
ಅದನ್ನು ತಲೆ ಕೆಡ್ಸ್ಕೊಬೇಡ್ರಿ. ಬಟ್ ನಿಮ್ದು ಟೋಟಲ್ ಏನು ಇನ್ವೆಸ್ಟ್ಮೆಂಟ್ ಐತಿ, ಟೋಟಲ್ ಏನು ನೀವು ರೊಕ್ಕನ ಸೇವ್ ಮಾಡಿರಿ, ಅದಕ್ಕೇನು ಕೆಟ್ಟ ಪರಿಣಾಮ ಬೀಳಂಗಿಲ್ಲ. ಅದ ಕಾರಣ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊರಿ ಇಂಥ ಸಮಯದಾಗ. ಮತ್ತು ಡೈವರ್ಸಿಫಿಕೇಶನ್ ಮಾಡಿರಿ. ಡೈವರ್ಸಿಫಿಕೇಶನ್ ಅಂತಂದ್ರೆ ಪರ್ಟಿಕ್ಯುಲರ್ ಸ್ಟಾಕ್ ಮಾರ್ಕೆಟ್ನಾಗ ಡೈವರ್ಸಿಫಿಕೇಶನ್ ಅಷ್ಟೇ ಇಲ್ಲ. ಅಂದ್ರೆ ಸ್ಟಾಕ್ ಮಾರ್ಕೆಟ್ದಾಗ ಅಂದ್ರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅತ್ರಾಗ್ರೆ ನೀವು ಮಾಡಬೇಕಾ. ಅದನ್ನು ಹೊರತುಪಡಿಸಿ ಗೋಲ್ಡ್ನಾಗ ಸ್ವಲ್ಪ ಇರಿ, ಸ್ವಲ್ಪ FDನಾಗ ಇಡ್ರಿ, ಎಲ್ಲ ಅಸೆಟ್ನಾಗ ಸ್ವಲ್ಪ ಡೈವರ್ಸಿಫೈ ಮಾಡಿರಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಆ ವಿಡಿಯೋ ಹೋಗಿ ನೋಡ್ರಿ. ಅಂದ್ರೆ ನಿಮಗಿನ್ನ ಡೀಟೇಲ್ದಾಗ ಗೊತ್ತಾಗ್ತೈತಿ. ಮತ್ತು ಪರ್ಟಿಕ್ಯುಲರ್ ದೇಶನಾಗನು ಭಾಳ ಹೂಡಿಕೆ ಮಾಡಬಾರ್ದು. ಎಲ್ಲ ಜಗತ್ನಾಗ ಸ್ವಲ್ಪ ಬೇರೆ ದೇಶದ ಸ್ಟಾಕ್ ಮಾರ್ಕೆಟ್ದಾಗನು ಇರಬೇಕು. ಬೇರೆ ದೇಶಕ್ಕಿಂತ ಬೇರೆ ದೇಶ ಅನ್ನೋಕ್ಕಿಂತ US ಇರ್ಬೇಕಂತ ನಾವು ಅನ್ಬೋದ. ಅದ ಕಾರಣ ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡ್ರಿ. ಮತ್ತೊಂದು ಏನಂತಂದ್ರೆ ಹೆಚ್ಚು ಸ್ಪೆಂಡ್ ಮಾಡಕ್ ಹೋಗ್ಬೇಡ್ರಿ. ಹಣ ಇದಾವ ನಾನು ಹೆಚ್ಚು ಖರ್ಚು ಮಾಡಬೇಡ್ರಿ. ಮುಂದೇನ್ರಿ ಕೆಟ್ಟ ಪರಿಸ್ಥಿತಿ ಬಂದ್ರೆ ಅವಾಗ ಹಣದ ಕೊರತೆ ಬೀಳಬಾರ್ದ. ಮತ್ತು EMI ಮ್ಯಾಗ ಯಾವ್ದು ವಸ್ತುಗಳನ್ನ ಈ ಸಮಯದಾಗ್ರೆ ತೊಳಕ್ ಹೋಗ್ಬೇಡ್ರಿ. ಮುಂದೆ ಏನಾಗ್ತೈತಿ ಏನಿಲ್ಲ ಎಲ್ಲ ಅನ್ಸರ್ಟನಿಟಿ ಐತಿ. ಯಾರಿಗೂ ಏನು ಹೇಳೋ ಪರಿಸ್ಥಿತಿನಾಗನೇ ಇಲ್ಲ. ಯುದ್ಧ ನಿಂತಿತ್ತಂದ್ರ ಒಳ್ಳೇದನ್ನ ಇಲ್ಲ ಇದತ್ರ ಕಂಟಿನ್ಯೂ ಇದ್ರೂ ಏನು ಮಾಡಕ್ ಬರಂಗಿಲ್ರಿ. ಅದ ಕಾರಣ ಸರ್ಕಾರನು ಈಗಿಂದನ ಕ್ರಮಗಳನ್ನ ತಗೊಳತೈತಿ. ನೋಡಿರ್ಬೋದು ನೀವು, ಗೋಲ್ಡ್ ಮ್ಯಾಗ ಇಂಪೋರ್ಟ್ ಡ್ಯೂಟಿ ಏರ್ಸಿರ, ಪೆಟ್ರೋಲ್ ಡೀಸೆಲ್ ಮೇಲೆ ಏರ್ಸಾತಾರ, ವರ್ಕ್ ಫ್ರಮ್ ಹೋಮ್ ಮಾಡ್ರಿ ಅಂತ ಅನ್ನತ್ತಾರ. ಅದ ಕಾರಣ ಗೌರ್ಮೆಂಟನು ರೆಡಿ ಆಗತೈತಿ, ನೀವು ರೆಡಿ ಆಗ್ಬೇಕಾ. ಮತ್ತೊಂದನೇ ಏನಂತಂದ್ರೆ ನೀವು ಸ್ಕಿಲ್ಲನ್ನು ಡೆವಲಪ್ ಮಾಡಿರಿ. ಸ್ಕಿಲ್ ಇತ್ತಂತಂದ್ರೆ ಎಂಥ ಕೆಟ್ಟ ಪರಿಸ್ಥಿತಿ ಬಂದ್ರೂ ನೀವು ಸರ್ವೈವ್ ಮಾಡ್ಬೋದ. ಮತ್ತೊಂದು ಎಕ್ಸ್ಪರ್ಟ್ಗಳ ಪ್ರಕಾರ ಇಂಥ ಪರಿಸ್ಥಿತಿದಾಗ SIPಗಳನ್ನ ನಿಲ್ಲಿಸಬಾರ್ದಂತನೂ ತಿಳಿಸ್ತಾರ. ಬರೀ ಈಗ ಮತ್ತೊಂದು ಲಾಸ್ಟ್ ಪಾಯಿಂಟ್ ಇದೇನಂತಂದ್ರೆ ಆನಂದ್ ರಾಠಿ ವೆಲ್ತ್ ಐತಿ ಕಂಪ್ನಿ, ಅದ್ರದ್ದು ಜಾಯಿಂಟ್ CEO ಅವ್ರು ಇದ್ದಾರ, ಫಿರೋಜ್ ಅಜೀಜ್ ಅವ್ರ ನಿನ್ನೆ ದಿನ ಜಿ ಬಿಸ್ನೆಸ್ಗ ಒಂದು ಹೇಳಿಕೆನ ಕೊಟ್ರ. ಅದ್ ನನಗೂ ಬಹಳ ಒಳ್ಳೆ ಹೇಳಿಕೆ ಅನ್ಸಿತ್ತ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಅವ್ರ ಏನಂದ್ರ ಅಂತಂದ್ರ ಭಾರತದ ಕಡೆ ಸದ್ಯ, ಭಾರತದ ಎಲ್ಲಾ ಜನರ ಕಡೆ ಎಲ್ಲಾರ ಕಡೆ ನೋಡ್ರ ಈಗ ಸದ್ಯ ಎಷ್ಟೈತಂತಂದ್ರ ಗೋಲ್ಡ್ 400 ಲಕ್ಷ ಕೋಟಿ ಸುಮಾರು ಗೋಲ್ಡ್ ಐತ್ರಿ. ಭಾರತದ ಎಲ್ಲಾ ಜನರ ಕಡೆ ಅವ್ರ ಕಡೆ ಎಲ್ಲಾ ಕಡೆ ಹಿಡಿದ್ರ ನಾವು ಲಾಸ್ಟ್ ಇಯರ್ ಎಷ್ಟು ಗೋಲ್ಡ್ ಅನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡೇವ ಅಂತಂದ್ರ $75 ಬಿಲಿಯನ್ ಅಷ್ಟು ಗೋಲ್ಡ್ ಅನ್ನ ನಾವು ಬೇರೆ ದೇಶದಿಂದ ಮತ್ತೆ ಇಂಪೋರ್ಟ್ ಮಾಡ್ಕೊಂಡೇವಿ. ಅದ ಕಾರಣ ಅವ್ರೇನಂತಾರಂತಂದ್ರ ಭಾರತದ ಜನರ ಕಡೆ ಏನು 1% ಗೋಲ್ಡ್ ಐತಿ, 400 ಲಕ್ಷ ಕೋಟಿನಿಂದ ಬರೀ 1% ನಾವು ಸೆಲ್ ಮಾಡಿದ್ವು ಅಂತಂದ್ರ ಭಾರತ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡೋ ಅವಶ್ಯಕತೆಯನ್ನ ಬೀಳಂಗಿಲ್ಲ. ಅದ ಕಾರಣ ಅದ ಇಂಪೋರ್ಟ್ ಮಾಡಕ್ಕೆ ನಮ್ದು ಡಾಲರ್ ರಿಸರ್ವ್ನಾಗಿಂದ ಹಣ ಸ್ಪೆಂಡ್ ಆಗ್ತೈತಿ, ಅದು ಸೇವ್ ಆಗ್ತೈತಿ. ಅದರಿಂದ ದೇಶಕ್ಕೆ ಹೆಲ್ಪ್ ಆಗ್ತೈತಂತನೂ ಅವರ ಹೇಳಿಕೆಯನ್ನ ಕೊಟ್ರ. ನೀವು ಹೋಗಿ ನೋಡ್ಬೋದಾದ ಫುಲ್ ವಿಡಿಯೋ, ಅಂದ್ರೆ ನಿಮ್ಗೆ ಇನ್ನ ಡೀಟೇಲ್ದಾಗ ಗೊತ್ತಾಗ್ತೈತಿ. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತನೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದು ಯಾವುದು ಬಾಯ್ ಸೈಡ್ ರೆಕಮೆಂಡೇಶನ್ ಇಲ್ಲ ಇತ್ತ, ಇದೆಲ್ಲ ಫುಲ್ ವಿಡಿಯೋ ಬರೀ ಎಜುಕೇಶನ್ ಪರ್ಪಸ್ ಸಂಬಂಧ ಇತ್ತ, ಇದು ನಿಮಗೆ ಗೊತ್ತಿರ್ಬೇಕಾ. ಅದ ಕಾರಣ ಇದೈತಿ ಇವತ್ತಿನ ವಿಡಿಯೋನಾಗ ನಿಮಗೆಲ್ಲ ಡೀಟೇಲ್ದಾಗ ಗೊತ್ತಾ ಇರ್ಬೋದ. ಕರೆಂಟ್ ಭಾರತದ ಪರಿಸ್ಥಿತಿ ಯಾವ ಥರ ಐತಿ ಏನೈತಂತ, ನಾವು ಯಾವ ಥರ ಕೆಟ್ಟ ಪರಿಸ್ಥಿತಿ ಬಂದ್ರೂ ರೆಡಿ ಆಗ್ಬೋದು ಅಂತ ಅದ್ರ ಬಗ್ಗೆನೂ ತಿಳಿಸೀನಿ. ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸರು ಲೈಕ್ ಮಾಡ್ರಿ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೈತಿ ಇವತ್ತಿನ ವಿಡಿಯೋ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.